ಹೇ ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಸೊ ಗೈಸ್, ಇವಾಗ ನಾನು ಹೇಳೋ 2 ಸೆಟ್ಟಿಂಗ್ ಯಾರೆಲ್ಲ ಆನ್ ಮಾಡಿರಲ್ಲ ನಿಮ್ಮದು ಯೂಟ್ಯೂಬ್ ಚಾನಲ್ ಏನಿದೆ ಅದರಲ್ಲಿ, ಸೊ ನಿಮ್ಮದು ಮುಂದಕ್ಕೆ ಹೋಗಿ ನಿಮ್ಮದು ಚಾನಲ್ ಏನಿದೆ ಮಾನಿಟೈಸೇಷನ್ ಆಗೋದಿಲ್ಲ, ರಿಜೆಕ್ಟ್ ಮಾಡ್ತಾನೆ. ಆ್ಯಂಡ್ ಮಾನಿಟೈಸೇಷನ್ ಮಾಡಲ್ಲ ಅವರು. ಬೈ ಚಾನ್ಸ್ ನಿಮ್ಮದು 1000 ಸಬ್ಸ್ಕ್ರೈಬರ್ಸು ಆ್ಯಂಡ್ 4000 ವಾಚ್ ಟೈಮ್ ಅವರ್ ಕಂಪ್ಲೀಟ್ ಆಗಿದ್ರೂ ನಿಮ್ಮದು ಏನು ಮಾಡ್ತಾರೆ, ಮಾನಿಟೈಸೇಷನ್ ಮಾಡಲ್ಲ. ಓಕೆನಾ? ಈ ಸೆಟ್ಟಿಂಗ್ ನಾನು ಏನು ಸೆಟ್ಟಿಂಗ್ ಹೇಳ್ತೀನಿ ಇದು ಆನ್ ಮಾಡಿಲ್ಲ ಅಂದರೆ ನೀವು, ಓಕೆನಾ? ಆ್ಯಂಡ್ ತುಂಬ ಜನ ಏನು ಮಾಡ್ತೀರಾ, ಇಮೇಲ್ ಏನಿರುತ್ತೆ ನಿಮ್ಮದು ಯೂಟ್ಯೂಬ್ ಇಮೇಲ್ಗೆ ಸೆಕ್ಯೂರಿಟಿ ಏನು ಹಾಕಿರಲ್ಲ. ಈಗ ನಿಮ್ಮದು ಯೂಟ್ಯೂಬ್ ಇದೆ ಅಂದ್ಕೊಳ್ಳಿ, ಅದಕ್ಕೆ ರಿಕವರಿ ಇಮೇಲ್ ಮತ್ತು ರಿಕವರಿ ಫೋನ್ ನಂಬರ್ಸ್ ತುಂಬ ಜನ ಹಾಕಿರಲ್ಲ. ಸೊ ಈಗ ನೀವು ರಿಕವರಿ ಇಮೇಲ್ ಮತ್ತು ರಿಕವರಿ ಫೋನ್ ನಂಬರ್ ಏನಿದೆ ಇದು ನೀವು ಹಾಕಿಲ್ಲ ಅಂದರೆ, ಬೈ ಚಾನ್ಸ್ ನಿಮ್ಮದು ಫೋನ್ ಏನಾದರೂ ಕಳೆದು ಹೋದರೆ ನಿಮ್ಮದು ಆ ಯೂಟ್ಯೂಬ್ ಚಾನಲ್ ಅಂತೂ ಬೇಕು ನಿಮ್ಮದು. ಸೊ ಯೂಟ್ಯೂಬ್ ಏನಿದೆ ಅದು ಯೂಟ್ಯೂಬ್ ಚಾನಲ್ ಯಾವ ಫೋನಲ್ಲಿತ್ತು ಆ ಫೋನ್ ಕಳೆದೋಯ್ತು. ಸೊ ಆ ಇಮೇಲ್ನ ನೀವು ರಿಕವರಿ ಮಾಡೋಕ್ಕಾಗಲ್ಲ. ಸೊ ನೀವು ಮರ್ತೋಗ್ಬೇಕು ನಿಮ್ಮ ಯೂಟ್ಯೂಬ್ ಚಾನಲು. ಸೊ ಮೇಕ್ ಶೋರ್ ನೀವು ಇಮೇಲ್ ನಿಮ್ಮದು ಏನಿದೆ ಇಮೇಲಲ್ಲಿ ಈಗ ಯೂಟ್ಯೂಬ್ ಚಾನಲ್ ಏನು ಮಾಡಿದ್ದೀರಾ ಆ ಇಮೇಲ್ಗೆ ರಿಕವರಿ ಬಂದುಬಿಟ್ಟು ಇಮೇಲ್ ಹಾಕಿ ಮತ್ತು ರಿಕವರಿ ಫೋನ್ ನಂಬರ್ ಯಾವ ಥರ ಹಾಕೋದು ಎಲ್ಲ ಡೀಟೇಲ್ಸಾಗಿ ಹೇಳ್ಕೊಡ್ತೀನಿ. ಇನ್ನೊಂದು ಸೆಟ್ಟಿಂಗ್ನು ನಾನು ಹೇಳ್ಕೊಡ್ತೀನಿ. ಈ ಸೆಟ್ಟಿಂಗ್ ನೀವು ಆನ್ ಮಾಡಿದರೆ, 2ನೇ ಸೆಟ್ಟಿಂಗ್ ನಾನು ಏನು ಹೇಳ್ತೀನಿ ಅದನ್ನು ನೀವು ಹಾಕಿದರೆ ಇದರಿಂದ ನಮ್ಮದು ವ್ಯೂಸು ಜಾಸ್ತಿ ಆಗುತ್ತೆ. ಆ್ಯಂಡ್ ತುಂಬ ಜನ ಹೇಳ್ತೀರಾ ನನ್ನ ಚಾನಲ್ ಸರ್ಚ್ ಲಿಸ್ಟಲ್ಲಿ ಬರ್ತಿಲ್ಲ, ನನ್ನ ವೀಡಿಯೋಸು ಸರ್ಚ್ ಲಿಸ್ಟಲ್ಲಿ ಬರ್ತಿಲ್ಲ ಅಂತ. ಸೊ 2ನೇ ಸೆಟ್ಟಿಂಗ್ ನಾನು ಹೇಳಿದಾಗ ಯಾವ ಥರ ನಿಮ್ಮ ಚಾನಲ್ ಸೆಟ್ಟಿಂಗಲ್ಲಿ ಏನಿದೆ ಅದು ಬಂದುಬಿಡುತ್ತೆ. ಓಕೆನಾ? ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಗೈಸ್ ನೋಡಿ, ನೆನ್ನೆದು ಕಮೆಂಟ್ ವಿನ್ನರ್ ಬಂದುಬಿಟ್ಟು ಇವರು, ನಾನು ಇಲ್ಲಿ ಚಾನಲಲ್ಲಿ ಸ್ಕ್ರೀನ್ಶಾಟ್ ಹಾಕಿದ್ದೀನಲ್ಲ, ಸೊ ಇವ್ರಿಗೆ ಹೋಗ್ಬಿಟ್ಟು ಫುಲ್ ಸಪೋರ್ಟ್ನ ಮಾಡಿ ಇವ್ರ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇವ್ರದ್ದು ವೀಡಿಯೋಸ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೂ ಇದೇ ಥರ ಪ್ರಮೋಷನ್ ಏನಾದರೂ ಮಾಡಬೇಕಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ಏನಾದರೂ ಮುದ್ದಾದ ಕಮೆಂಟ್ ಫಸ್ಟ್ ಕಮೆಂಟ್ ಮಾಡಿ. ನಾನು ಯಾರು ಫಸ್ಟ್ ಕಮೆಂಟ್ ಮಾಡಿರ್ತೀರೋ ಅವರು ಚಾನಲ್ ಏನಿದೆ ಪಿಕ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಪೋಸ್ಟ್ ಮಾಡ್ತೀನಿ. ಓಕೆನಾ ಗೈಸ್? ಸೊ ಬರೀ ಗೈಸ್ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೇ ಬಂದಿದ್ದೀವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ಸೊ ಫಸ್ಟು ನಾವೇನು ಮಾಡಬೇಕು, ನಮ್ಮದು ಫಸ್ಟ್ನೇ ಸೆಟ್ಟಿಂಗ್ ಏನಿದೆ ಅದು ನಿಮಗೆ ಹೇಳಿಬಿಡ್ತೀನಿ. ಸೊ ಇದೆಲ್ಲ ನೀವು ಆನ್ ಮಾಡಿಲ್ಲ ಅಂದರೆ ನಿಮ್ಮದು ಏನಿದೆ ಹೇಳಿದ್ನಲ್ಲ ನಾನು, ನಿಮ್ಮದು ಮಾನಿಟೈಸೇಷನ್ ಆಗೋಲ್ಲ ಚಾನಲ್ಲು. ಪ್ಲಸ್ ಇನ್ನೊಂದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅದು ಏನು ಆನ್ ಮಾಡೋದು. ಆ್ಯಂಡ್ ರಿಕವರಿ ಇಮೇಲ್ ಅಂತ ಹೇಳಿದ್ನಲ್ಲ, ಸೊ 2 ಹೇಳ್ಕೊಡ್ತೀನಿ ಏನು ಆನ್ ಮಾಡಬೇಕಂತ. ಸೊ ಸಿಂಪಲಿ ನೀವು ಯೂಟ್ಯೂಬ್ ಅಪ್ಲಿಕೇಶನ್ ಏನಿದೆ ಇದು ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ನ ಮಾಡ್ಕೊಳ್ಳಿ. ಓಕೆ? ಸೊ ನಿಮಗೆ ಇಲ್ಲಿ ಒಂದು ಆಪ್ಷನ್ ಕಾಣಿಸ್ತಾ ಇದೆಯಾ ಪ್ರೊಫೈಲ್ದು. ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಾದಮೇಲೆ ಇಲ್ಲಿ ಇನ್ನೊಂದು ಆಪ್ಷನ್ ಕಾಣಿಸ್ತಿರ್ಬೇಕು ನಿಮಗೆ, ಇಲ್ಲಿ ಗೂಗಲ್ ಅಕೌಂಟ್ ಅಂತ. ಓಕೆನಾ? ಸೊ ಸಿಂಪಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ನ ಮಾಡಿದರೆ ಸೊ ನೋಡಿ ಫಸ್ಟು ನಮಗೆ ಇಲ್ಲಿ ಅಲರ್ಟ್ ತೋರಿಸ್ತಾ ಇದೆ. ಇದು ಬಂದುಬಿಟ್ಟು ನಾವು ಆ್ಯಡ್ ಮಾಡಬೇಕು, ರಿಕವರಿ ಫೋನ್ ನಂಬರ್ ಅಂತ ಒಂದು ಆಪ್ಷನ್ ಇದೆ. ಸೊ ಇದನ್ನು ಆ್ಯಡ್ ಮಾಡಬೇಕು. ಸೊ ನೀವು ಇದು ಫೋನ್ ನಂಬರ್ ನೀವು ಹಾಕಿಲ್ಲ ಅಂದರೆ ಏನಾಗುತ್ತೆ, ನಿಮ್ಮದು ಫೋನ್ ಎಲ್ಲಾದರೂ ಕಳೆದೋಗ್ಬಿಟ್ರೆ ಇಲ್ಲ ನೀವು ಬೇರೆ ಫೋನ್ಗೆ ಏನಾದರೂ ಜಿಮೇಲ್ ಆ್ಯಡ್ ಮಾಡಬೇಕಂದ್ರೆ ಸೊ ಆ್ಯಡ್ ಆಗಲ್ಲ ಜಿಮೇಲು. ಓಕೆನಾ? ಆ್ಯಂಡ್ ಜಿಮೇಲ್ ಏನಿದೆ ರಿಕವರಿ ಆಗಲ್ಲ, ಅದು ನೀವು ಮರ್ತೋಗ್ಬೇಕು ಜಿಮೇಲ್ ಅಷ್ಟೇ. ಆಮೇಲೆ ನೀವು ಇದೆಲ್ಲ ಆ್ಯಡ್ ಮಾಡಿಲ್ಲ ಅಂದರೆ. ಓಕೆನಾ? ಸೊ ಯಾರೆಲ್ಲ ಯೂಟ್ಯೂಬರ್ಸ್ ಇದ್ದೀರಾ, ಯಾರೆಲ್ಲ ಯೂಟ್ಯೂಬ್ ಈಗೀಗ ಸ್ಟಾರ್ಟ್ ಮಾಡಿದ್ದೀರಾ, ಆ್ಯಂಡ್ ಯಾರಿಗೆಲ್ಲ ಗೊತ್ತಿಲ್ಲ, ಇಲ್ಲ ಯಾರೆಲ್ಲ ಸ್ಟಾರ್ಟ್ ಮಾಡಿ ಇದೆಲ್ಲ ಆ್ಯಡ್ ಮಾಡಿಲ್ಲ, ಸೊ ಈಗಲೇ ಇದನ್ನು ಆ್ಯಡ್ ಮಾಡಿ. ಓಕೆನಾ? ಸೊ ರಿಕವರಿ ಫೋನ್ ನಂಬರ್ನ ಆ್ಯಡ್ ಮಾಡಿ. ಇಲ್ಲಿ ಆ್ಯಡ್ ರಿಕವರಿ ಫೋನ್ ನಂಬರ್ ಅಂತ ಇದೆಯಲ್ಲ ಇದ್ರ ಮೇಲೆ ಸಿಂಪಲಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಿಮ್ಮ ನಂಬರ್ ಏನಿದೆ ಅದನ್ನು ಆ್ಯಡ್ ಮಾಡಬೇಕು. ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಆ್ಯಂಡ್ ವೆರಿಫೈ ಕೇಳುತ್ತೆ. ಓಕೆನಾ? ಸೊ ಇಲ್ಲಿ ಎಂಟರ್ ಎ ನಂಬರ್ ಅಂತ ಇದೆಯಲ್ಲ, ಸೆಟಪ್ ರಿಕವರಿ ಇನ್ಫಾರ್ಮೇಷನ್ ಅಂತ. ಎಂಟರ್ ಎ ಫೋನ್ ನಂಬರ್ ಟು ಯೂಸ್ ಎ ಸೆಕ್ಯೂರಿಟಿ ಪರ್ಪಸ್. ದಿಸ್ ಫೋನ್ ನಂಬರ್ ಕ್ಯಾನ್ ಬಿ ಯೂಸ್ಡ್ ಟು ಹೆಲ್ಪ್ ವೆರಿಫೈ ಇಟ್ಸ್ ರಿಯಲಿ ಯೂ ಸೈನಿಂಗ್ ಇನ್ ಟು ಯುವರ್ ಅಕೌಂಟ್. ಓಕೆನಾ? ಸೊ ಬೇರೆ ಯಾರಾದರೂ ನಿಮ್ಮ ಜಿಮೇಲು ತಗೊಳ್ಳೋಕ್ಕೇನಾದರೂ ಪ್ರಯತ್ನ ಪಟ್ಟರೆ, ಲಾಗಿನ್ ಮಾಡೋಕ್ಕೆ ಟ್ರೈ ಮಾಡಿದರೆ ಆಗಲ್ಲ. ಇಲ್ಲಿ ನೀವು ನಂಬರ್ ಕೊಟ್ಟರೆ. ಓಕೆನಾ? ಸೊ ನಾನಿಲ್ಲಿ ನಂಬರ್ ಏನಿದೆ ಅದನ್ನು ಆ್ಯಡ್ನ ಮಾಡ್ಕೋತೀನಿ. ಓಕೆನಾ? ಸೊ ನಾನು ಆ್ಯಡ್ ಮಾಡಿಬಿಟ್ಟು ಸೇವ್ ಮಾಡ್ಕೊತೀನಿ ಸಿಂಪಲಿ. ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಏನಾಗಿದೆ ಇಲ್ಲಿ ನೋಡ್ಬೋದು ನೀವು ನಮ್ಮದು ಇಲ್ಲಿ ಏನಾಗಿದೆ ಫೋನ್ ನಂಬರ್ ಆ್ಯಡ್ ಆಗಿದೆ. ಓಕೆನಾ? ಇಲ್ಲಿ ಜಿಮೇಲ್ ಆಪ್ಷನ್ ಕೂಡ ಇದೆ, ಇಲ್ಲಿ ಆ್ಯಡ್ ಇಮೇಲ್ ಅಡ್ರೆಸ್ ಅಂತಲೂ ಇದೆ, ರಿಕವರಿ ಇಮೇಲ್. ಸೊ ಸಿಂಪಲಿ ನಾವೇನು ಮಾಡಬೇಕು, ಇಲ್ಲಿ ರಿಕವರಿ ಇಮೇಲ್ ಕೊಡ್ಬೋದು. ಸೊ ಬೈ ಚಾನ್ಸ್ ನಿಮ್ಮದು ಫೋನ್ ನಂಬರ್ ಏನಾದರೂ ಇಲ್ಲ ಅಂದರೆ ನೀವು ಇನ್ನೊಂದು ಇಮೇಲ್ನ ಇಲ್ಲಿ ಕೊಟ್ಟರೆ ಅದು ರಿಕವರಿ ಆಗಿಬಿಡುತ್ತೆ ನಿಮ್ಮದು. ನಾನು ಒಂದು ಜಿಮೇಲ್ನ ಕೊಟ್ಟಿದ್ದೀನಿ. ಸೊ ಸಿಂಪಲಿ ಜಿಮೇಲ್ ಕೊಟ್ಟಾದಮೇಲೆ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಇದು 2 ಆ್ಯಡ್ ಆಗಿಬಿಡುತ್ತೆ ನಮ್ಮದು. ಓಕೆನಾ? ಸೊ ನಂದು 2 ಈಗ ರಿಕವರಿ ಫೋನ್ ನಂಬರ್ ಮತ್ತು ರಿಕವರಿ ಜಿಮೇಲು ಅದು 2 ಕೊಟ್ಟಿದ್ದೀನಿ. ಸೊ ಸಿಂಪಲಿ ಈಗ ಬ್ಯಾಕ್ ಬರೋಣ. ಬ್ಯಾಕ್ ಬಂದು ರಿಫ್ರೆಶ್ ಮಾಡ್ತೀನಿ, ಈಗ ಹೋಗಿಬಿಡುತ್ತದೆ. ಓಕೆನಾ? ಸೊ ಹೋಗಾದಮೇಲೆ ಈಗ ನಮಗೆ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಒಂದು ಆಪ್ಷನ್ ಕಾಣುತ್ತೆ ನೋಡಿ ನಿಮಗೆ,
ಸೆಕ್ಯೂರಿಟಿ ಆಪ್ಷನ್ನು. ಸಿಂಪಲ್ಲಿ ಸೆಕ್ಯೂರಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೆಕ್ಯೂರಿಟಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಕೆಳಗೆ ಸ್ವಲ್ಪ ಸ್ಕ್ರಾಲ್ ಮಾಡಿದರೆ ಇಲ್ಲಿ ನಿಮಗೊಂದು ಆಪ್ಷನ್ ಕಾಣಿಸ್ತಿರಬೇಕು. ಯಾವುದ್ರದ್ದು? 2 ಸ್ಟೆಪ್ ವೆರಿಫಿಕೇಷನ್ದು. ಸೊ ತುಂಬ ಜನ ಏನು ಮಾಡಿರ್ತೀರ, 2 ಸ್ಟೆಪ್ ವೆರಿಫಿಕೇಷನ್ ಮಾಡಿರಲ್ಲ, ಆಫ್ ಇರುತ್ತೆ, ಆನ್ ಇರಲ್ಲ. ಸೊ ಇದು ಮಾಡೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಯಾಕಂದರೆ ಇದು ಬಂದುಬಿಟ್ಟು ನೀವು ಆನ್ ಮಾಡಿಲ್ಲ ಅಂದರೆ ನಿಮ್ಮದು ಏನಾಗುತ್ತೆ, ಮಾನಿಟೈಸೇಷನ್ ಬಂದುಬಿಟ್ಟು ಆಗಲ್ಲ. ನೀವು 1000 ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡು ಎಷ್ಟು 1000 ಸಬ್ಸ್ಕ್ರೈಬರ್ಸು ಕಂಪ್ಲೀಟ್ ಆದರೂ, ವಾಚ್ ಟೈಮ್ ಕಂಪ್ಲೀಟ್ ಆದರೂ ಮಾನಿಟೈಸೇಷನ್ ಬಂದುಬಿಟ್ಟು ಆಗಲ್ಲ. ಓಕೆನಾ? ಇದನ್ನು ಮೇಯ್ನಾಗಿ ಆನ್ ಮಾಡಬೇಕು. ಇದು ಒಂದು ಕ್ರೈಟೀರಿಯಾ ಇದ್ದಂಗೆ. ಲೈಕ್ ಈಗ ನಾವು 1000 ಸಬ್ಸ್ಕ್ರೈಬರ್ಸ್ 4000 ವಾಚ್ ಟೈಮ್ ಅವರು ಕಂಪ್ಲೀಟ್ ಮಾಡಬೇಕಂತ ಇದೆಯಲ್ಲ. ಸೊ ಸೇಮ್ ಇದೇ ಥರ ಇದು ಯೂಟ್ಯೂಬಲ್ಲಿ ಇದನ್ನು ನಾವು ಆನ್ ಮಾಡಲೇಬೇಕು. ಯಾಕಂದರೆ ಇದೇ ಬಂದುಬಿಟ್ಟು ನಮಗೆ ಸೆಕ್ಯೂರ್ ಮಾಡೋದು. ಓಕೆನಾ? ಸೊ ಸಿಂಪಲಿ 2 ಸ್ಟೆಪ್ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡೋದಕ್ಕೆ. ಕ್ಲಿಕ್ ಮಾಡಾದಮೇಲೆ ಸಿಂಪಲಿ ಇಲ್ಲಿ ಆಫ್ ಇರುತ್ತೆ, ನಾವೇನು ಮಾಡಬೇಕು, ಟರ್ನ್ ಆನ್ ಮಾಡಬೇಕು ಅಷ್ಟೇ. ಓಕೆನಾ? ಸೊ ಇಲ್ಲಿ ಟರ್ನ್ ಆನ್ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆಯಲ್ಲ. ಸೊ ಸಿಂಪಲಿ ನೀವೇನು ಮಾಡಬೇಕು, ಟರ್ನ್ ಆನ್ ಮಾಡಬೇಕು. ಓಕೆನಾ? ಇದನ್ನು ಸೊ ಟರ್ನ್ ಆನ್ ಮಾಡೋದಕ್ಕೆ ಇಲ್ಲಿ ನಿಮ್ಮದು ನಂಬರ್ ಕೇಳ್ತಾ ಇದೆ. ಸಿಂಪಲಿ ನೀವು ಇಲ್ಲಿ ಇಂಡಿಯಾ ನಿಮ್ಮದು ಯಾವುದು ನಮ್ಮದು ಕಂಟ್ರಿ ಇದೆ ಅದನ್ನು ಸಿಂಪಲಿ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಆದಮೇಲೆ ನಮ್ಮ ನಂಬರ್ ಏನಿದೆ ಅದನ್ನು ಎಂಟ್ರ್ ಮಾಡಬೇಕು. ಓಕೆನಾ? ಸೊ ನಾನು ಎಂಟರ್ ಮಾಡ್ಕೊತೀನಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಆಗಿಬಿಡುತ್ತೆ. ಓಕೆನಾ? OTP ಬರುತ್ತೆ ಈಗ ಫೋನ್ ನಂಬರ್ಗೆ. ಸಿಂಪಲಿ ಆ OTPನ ನಾವಿಲ್ಲಿ ಎಂಟರ್ನ ಮಾಡಬೇಕು. ಸೊ ನಾನು OTP ಏನಿದೆ ಚೆಕ್ ಮಾಡಿಕೊಂಡು ಎಂಟರ್ ಮಾಡ್ಕೋತೀನಿ. 139388. ವೆರಿಫೈ. ಸಿಂಪಲಿ ವೆರಿಫೈ ಮೇಲೆ ಕ್ಲಿಕ್ ಮಾಡಬೇಕು OTP ಹಾಕ್ಕೊಂಡು. ಸೊ ಈಗ ನೋಡಿ ನಮ್ಮದು 2 ಸ್ಟೆಪ್ ವೆರಿಫಿಕೇಷನ್ ಏನಿದೆ ಅದು ಆನ್ ಆಗಿದೆ. ಆನ್ ಆಗಿ ಇಲ್ಲಿ ನಂಬರ್ ತೋರಿಸ್ತಿದೆ, 1 ಡಿವೈಸ್ ಪ್ರಾಂಪ್ಟ್ ಅಂತ ಇದೆ, ಮತ್ತು ಯು ಆರ್ ನೌ ಪ್ರೊಟೆಕ್ಟೆಡ್ ವಿತ್ 2 ಸ್ಟೆಪ್ ವೆರಿಫಿಕೇಷನ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಲಾಕ್ ಆಗಿದೆ ನಮ್ಮದು. ಯಾರೇ ಈಗ ನಮ್ಮದು ಬಂದುಬಿಟ್ಟು ನಮ್ಮದು ಏನಿದೆ ಜಿಮೇಲ್ ಇದೆ ಅದು ಯಾರೂ ತಗೊಳಕ್ಕಾಗಲ್ಲ. ಬೈ ಚಾನ್ಸ್ ನಿಮ್ಮದು ಚಾನೆಲ್ ದೊಡ್ಡದು ಆದರೂ ಯಾರೂ ಹ್ಯಾಕ್ ಮಾಡೋಕ್ಕಾಗಲ್ಲ ಅಷ್ಟು ಈಸಿಲಿ. ಐ ಮೀನ್ ಟ್ರೈ ಮಾಡಿದರೆ. ಓಕೆನಾ? ಜಿಮೇಲ್ ಹಾಕಿಬಿಟ್ಟು ಯಾರಾದರೂ ನಿಮ್ಮದು ಈಗ ಜಿಮೇಲ್ ಹೆಂಗಾದರೂ ಮಾಡಿ ತಗೋಬೇಕು ಅಂತ ಸುಮಾರು ಜನ ಇರ್ತಾರಲ್ಲ, ಆ ಥರ ಮಾಡೋರು. ಆ ಥರ ಏನು ಮಾಡೋಕ್ಕಾಗಲ್ಲ. ನಿಮ್ಮದು ಏನಾಗಿರುತ್ತೆ, ಪ್ರೊಟೆಕ್ಟ್ ಆಗಿದೆ. ಓಕೆನಾ? ಸೊ ಗೊತ್ತಾಯ್ತಲ್ಲ ಇದು ಯಾವ ಥರ 2 ಸ್ಟೆಪ್ ವೆರಿಫಿಕೇಷನ್ ಮಾಡೋದು ಆ್ಯಂಡ್ ಯಾವ ಥರ ನೀವು ರಿಕವರಿ ಇಮೇಲ್ ಹಾಕೋದು ಆ್ಯಂಡ್ ಇನ್ನೊಂದು ಹೇಳ್ಕೊಟ್ನಲ್ಲ 2 ಸ್ಟೆಪ್ ವೆರಿಫಿಕೇಷನು, ರಿಕವರಿ ಇಮೇಲ್ ಫೋನ್ ನಂಬರ್ ಆ್ಯಡ್ ಮಾಡೋದು. ಇದು ರಿಕವರಿ ಇಮೇಲ್ ಫೋನ್ ನಂಬರ್ ಆ್ಯಡ್ ಮಾಡೋದ್ರಿಂದ ನಿಮ್ಮದೇ ಬೆನಿಫಿಟ್ಸು. ನಿಮ್ಮದು ಕಳ್ತೋದ್ರೂ ಫೋನು ನೀವು ಈಸಿಲಿ ನಿಮ್ಮದು ಜಿಮೇಲ್ ಏನಿದೆ ರಿಕವರಿ ಮಾಡ್ಕೋಬೋದು. ಆ್ಯಂಡ್ ಬೈ ಚಾನ್ಸ್ ನೀವು ಈ ಜಿಮೇಲ್ದು ಪಾಸ್ವರ್ಡ್ ಏನಾದರೂ ಮರ್ತೋದ್ರೂ ನೀವು ಫೋನ್ ನಂಬರಿಂದ ಮತ್ತು ಜಿಮೇಲ್ ಏನು ಹಾಕಿರ್ತೀರ ಅದರಿಂದ ನೀವು ಈಸಿಲಿ ರಿಕವರಿ ಮಾಡ್ಕೋಬೋದು. ಓಕೆನಾ ಗೈಸ್? ಇದಾಯಿತು ನಮ್ಮದು ರಿಕವರಿ ಕೆಲಸ. ಸೊ ಅದಾದಮೇಲೆ ಇನ್ನೊಂದು ಸೆಟ್ಟಿಂಗ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಸೊ ಇದರಿಂದ ನಿಮ್ಮದು ವ್ಯೂಸು ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ನಲ್ಲ. ಸೊ ಸಿಂಪಲಿ ಈಗ ನಾವೇನು ಮಾಡಬೇಕು, ಡೆಸ್ಕ್ಟಾಪ್ ಸೈಟಲ್ಲಿ ನಮ್ಮದು ಏನಿದೆ ಯೂಟ್ಯೂಬ್ ಏನಿದೆ ಅದನ್ನು ಓಪನ್ ಮಾಡ್ಕೊಳ್ಳೋಣ. ಓಕೆನಾ? ಸೊ ಸಿಂಪಲಿ ಕ್ರೋಮ್ ಬ್ರೌಸರ್ ಏನಿದೆ ಅಪ್ಲಿಕೇಶನ್ನು ಓಪನ್ನ ಮಾಡ್ಕೋತೀನಿ ನಾನು. ಓಕೆನಾ? ಸೊ ಇದು ಬ್ಯಾಕ್ ಮಾಡಿಬಿಟ್ಟು ನ್ಯೂ ಟ್ಯಾಬ್ ತೊಗೊಳ್ಳೋಣ. ಸೊ ಸಿಂಪಲಿ ಇಲ್ಲಿ ಟೈಪ್ ಮಾಡಿ studio.youtube.com ಅಂತ. ಓಕೆನಾ? ಕನ್ಫ್ಯೂಸ್ ಆಗಬೇಡಿ, studio.youtube.com ಅಂತ ಟೈಪ್ ಮಾಡಿ, ಆಗ ನಿಮಗೆ ಬರುತ್ತೆ. ತುಂಬ ಜನ ಇದು ಓಪನ್ ಆಗಲ್ಲ ಅಂತೀರ, ಬಟ್ ಓಪನ್ ಆಗುತ್ತೆ. ನೀವೇನು ಮಾಡಿರ್ತೀರ ಅಂದರೆ ಸ್ಪೇಸ್ ಏನಾದರೂ ಕೊಟ್ಬಿಟ್ಟಿರ್ತೀರ, ಅದು ಬಿಟ್ಟರೆ ಇಲ್ಲಿ ಕೆಳಗೆ ಯಾವುದಾದ್ರೂ ಇರೋದನ್ನು ಇದನ್ನು ಯಾವುದಾದ್ರೂ ಸೆಲೆಕ್ಟ್ ಮಾಡಿಬಿಡ್ತೀರ. ಬಟ್ ಇದು ಯಾವುದು ನಾವು ಸೆಲೆಕ್ಟ್ ಮಾಡಬಾರ್ದು, ನಾವಾಗೆ ಟೈಪ್ ಮಾಡಬೇಕು. ಓಕೆನಾ? ಫುಲ್ ಏನಿದೆ ಅದನ್ನು. ಅದಾದಮೇಲೆ ರೈಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮದು ಏನು ಡೆಸ್ಕ್ಟಾಪ್ ಸೈಟಲ್ಲಿ ಇದೆ ಯೂಟ್ಯೂಬು YT ಸ್ಟುಡಿಯೋ ಅದು ಓಪನ್ ಆಗಿಬಿಡುತ್ತೆ. ಓಕೆನಾ? ಸೊ ಓಪನ್ ಆದಮೇಲೆ ಸೊ ನಾವೇನು ಮಾಡಬೇಕು, ಸಿಂಪಲಿ ಒಂದು ಸ್ವಲ್ಪ ಝೂಮ್ ಮಾಡ್ತೀನಿ ನಿಮಗೆ. ಇಲ್ಲಿ ನಿಮಗೊಂದು ಆಪ್ಷನ್ ಕಾಣಿಸ್ತಿರ್ಬೇಕಲ್ಲ, ಸೆಟ್ಟಿಂಗ್ ಆಪ್ಷನ್ನು. ಇಲ್ಲಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ನಿಮಗೆ ಎಲ್ಲಿ ಕ್ಲಿಕ್ ಮಾಡಬೇಕು, ಇಲ್ಲಿ ಬಂದುಬಿಟ್ಟು ಚಾನೆಲ್ ಮೇಲೆ ಕ್ಲಿಕ್ ಮಾಡಿ. ಚಾನೆಲ್ ಅಂದರೆ ಇದು. ಓಕೆನಾ? ಇದ್ರ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಸೊ ನೋಡಿ ಇಲ್ಲಿ ಕೀವರ್ಡ್ಸ್ ಅಂತ ಒಂದು ಇದೆಯಲ್ಲ. ಸೊ ಇಲ್ಲಿ ಬಂದುಬಿಟ್ಟು ಇಂಪಾರ್ಟೆಂಟು ಯಾರೆಲ್ಲ ಈಗ ತುಂಬ ಜನ ಹೇಳ್ತಿರಲ್ಲ ನಂದು ನೇಮ್ ಏನಿದೆ ಸರ್ಚಲ್ಲಿ ಬರ್ತಾಯಿಲ್ಲ, ನಾನು ಎಷ್ಟು ಸರ್ಚ್ ಮಾಡಿದರು. ಸೊ ಈಗೀಗ ಯಾರು ಸ್ಟಾರ್ಟ್ ಮಾಡಿರ್ತೀರ ಅವ್ರದ್ದು ನೇಮ್ ಸರ್ಚಲ್ಲಿ ಬರ್ತಿರಲ್ಲ. ಅವರು ಬೇರೆ ಯೂಟ್ಯೂಬಿಂದ ಅವ್ರ ನೇಮ್ ಸರ್ಚ್ ಮಾಡಿದರೆ ಬರ್ತಾ ಇರಲ್ಲ, ತೋರಿಸ್ತಾ ಇರಲ್ಲ. ಏನಕ್ಕೆ ತೋರಿಸ್ತಾ ಇರಲ್ಲ? ಯಾಕಂದರೆ ನೀವು
ಈ ಮೇಯ್ನ್ ಕೀವರ್ಡ್ಸ್ ಏನಿರುತ್ತೆ ಇದು ಹಾಕಿರಲ್ಲ ನಿಮ್ಮದು ಸೆಟ್ಟಿಂಗಲ್ಲಿ. ಹಾಗಾಗಿ ನಿಮ್ದು ಏನಿರುತ್ತೆ ನೇಮ್ ಸರ್ಚಲ್ಲೂ ಬರಲ್ಲ ಆ್ಯಂಡ್ ನಿಮ್ಮ ವಿಡಿಯೋ ಬಂದುಬಿಟ್ಟು ಸರ್ಚಲ್ಲೂ ಬರಲ್ಲ. ಸೊ ನೀವು ಯಾವುದಾದ್ರೂ ಟಾಪಿಕ್ ಬಗ್ಗೆ ಈಗ ವಿಡಿಯೋ ಮಾಡಿದರೆ ಅದೂ ಕೂಡ ಸರ್ಚಲ್ಲಿ ಬರಲ್ಲ. ಓಕೆನಾ. ಸೊ ಇಲ್ಲಿ ಕೀವರ್ಡಲ್ಲಿ ಏನು ಮಾಡಬೇಕಂದ್ರೆ ನೀವು ನಿಮ್ಮ ನೇಮ್ ಏನಿದೆ ಸ್ವಲ್ಪ ಝೂಮ್ ಮಾಡಿ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಓಕೆನಾ. ಸೊ ಈ ಕೀವರ್ಡ್ಸ್ ಏನಿದೆ ನಿಮ್ಮದು ನೇಮಿಂದು ನಿಮ್ಮ ಚಾನಲ್ ನೇಮ್ ಏನಿದೆ ಅದನ್ನು ನೀವು ಇಲ್ಲಿ ಕೀವರ್ಡ್ಸ್ ಆಗಿ ಲೈಕ್ ನಾನು ಬಿಡಿಯಾಗಿ ಹಾಕಿದ್ದೀನಿ ನನ್ನ ನೇಮು ಚಾನಲ್ ನೇಮು, ಮತ್ತು ಒಂದು ಸಲ ನಾರ್ಮಲ್ ಆಗಿ ಹಾಕಿದ್ದೀನಿ, ಒಂದು ಸಲ ಕ್ಯಾಪಿಟಲ್ ಲೆಟರಲ್ಲಿ ಬರ್ತಿದ್ದೀನಿ, ಅದಾದಮೇಲೆ ಉಲ್ಟಾ ಪಲ್ಟಾ ಮಾಡಿ ಎಲ್ಲ ಬರ್ತಿದ್ದೀನಿ ನೋಡಿ ಇಲ್ಲಿ ನೀವು ನೋಡ್ಬೋದು. ಈ ಥರ ನಿಮ್ಮ ಚಾನಲ್ ನೇಮ್ ಏನಿದೆ ಅದನ್ನು ನೀವು ಆ್ಯಡ್ ಮಾಡಬೇಕು ಎಲ್ಲಿ ಕೀವರ್ಡ್ಸಲ್ಲಿ. ಓಕೆನಾ. ಕೀವರ್ಡ್ಸಲ್ಲಿ ನಿಮ್ಮ ಚಾನಲ್ ನೇಮ್ ಆ್ಯಡ್ ಮಾಡಾದಮೇಲೆ ನೀವು ಯಾವ ಕ್ಯಾಟಗಿರಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ ಅದರದ್ದು ಒಂದೆರಡು ಕೀವರ್ಡ್ ಹಾಕಬೇಕು. ಯಾವ ಕ್ಯಾಟಗಿರಿ ಅಂದರೆ ಲೈಕ್ ಈಗ ನೀವು ಬ್ಲಾಗಿಂಗ್ ಮಾಡ್ತಿದ್ದಿದ್ರೆ ಬ್ಲಾಗಿಂಗ್ದು ಟ್ಯಾಗ್ಸ್ ಹಾಕಿ, ಲೈಕ್ ಕೀವರ್ಡ್ಸ್ ಹಾಕಿ, ಟ್ಯಾಗ್ಸ್ ಅಲ್ಲ ಸಾರಿ ಕೀವರ್ಡ್ಸ್ ಹಾಕಿ, ಇಲ್ಲ ಬೇರೆ ನೀವು ಕುಕ್ಕಿಂಗ್ ಏನಾದರೂ ಚಾನಲ್ ಮಾಡ್ತಾಯಿದ್ರೆ ಕುಕ್ಕಿಂಗ್ದು ಕೀವರ್ಡ್ಸ್ ಹಾಕಿ. ಓಕೆನಾ. ಸೊ ನಾನು ಸದ್ಯಕ್ಕೆ ಟೆಕ್ ಹಾಕ್ತಾಯಿದ್ದೀನಿ, ಟೆಕ್ದು ಎಲ್ಲ ನಾನು ನೋಡಿ ಹಾಕಿದ್ದೀನಿ ನೇಮು, ನನ್ನ ನೇಮ್ ಹಾಕಿದ್ದೀನಿ, ನೇಮು ಯಾವ್ಯಾವ ಥರ ಬರ್ಕೊಂಡಿದ್ದೀನಿ. ಆ್ಯಂಡ್ ನನ್ನ ಕ್ಯಾಟಗಿರಿಯಲ್ಲಿ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರಲ್ಲ ಅವ್ರದ್ದು ಕೂಡ ನಾನು ನೇಮ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ಈಗ ನೀವು ಯಾರಾದರೂ ದೊಡ್ಡ ಕ್ರಿಯೇಟರ್ ಇದ್ದರೆ ನಿಮ್ಮ ಕ್ಯಾಟಗಿರಿಯಲ್ಲಿ ನೀವು ಕೂಡ ಆ್ಯಡ್ ಮಾಡಿ ನೇಮು. ಇದರಿಂದ ಏನಾಗುತ್ತೆ ಅವ್ರ ಆಡಿಯನ್ಸ್ ಹತ್ರ ನಿಮ್ಮ ವಿಡಿಯೋ ಹೋಗ್ಬಿಟ್ಟು ರೀಚ್ ಆಗುತ್ತೆ. ಆಗ ಅವರು ಆಡಿಯನ್ಸ್ ನೋಡೋ 100% ಚಾನ್ಸಸ್ ಇರುತ್ತೆ. ನಿಮ್ಮ ವಿಡಿಯೋ ಏನಾದರೂ ಚೆನ್ನಾಗಿದ್ರೆ ಅವರು ನಿಮಗೆ ಸಪೋರ್ಟ್ ಮಾಡ್ತಾರೆ. ಓಕೆನಾ ಗೈಸ್. ಇದೇ ಹಾಕೋದು ಮರಿಲೇಬೇಡಿ. ಇದೇ ಕೀವರ್ಡ್ ನಾನು ಹೇಳಿದ್ದು ನಿಮಗೆ ಎರಡನೇ ಕೀವರ್ಡು. ಇದರಿಂದನೇ ನಿಮ್ಮದು ಸರ್ಚಲ್ಲಿ ಬರೋದು ನಿಮ್ಮ ವಿಡಿಯೋ ಈಸಿಲಿ ನಿಮ್ಮ ಸರ್ಚ್ ನೇಮ್ನು ಸರ್ಚ್ ಲಿಸ್ಟಲ್ಲಿ ಬರುತ್ತೆ. ಓಕೆನಾ ಗೈಸ್. ಗೊತ್ತಾಯ್ತಲ್ಲ ಯಾವ ಥರ. ಅಂತೂ ನಿಮ್ಗೆ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ನೀವು ನನಗೆ ಕಮೆಂಟಲ್ಲಿ ಕೇಳ್ಬೋದು. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಗೈಸ್.